ನೊಣ ತಿಂದು ಜಾತಿ ಕೆಡಿಸ್ಕೊಂಡ್ರು ಅನ್ನೋ ಮಾತಿದೆ. ಅದನ್ನೇ ಪ್ರಸ್ತಾಪ ಮಾಡಿದ್ರು ಇವತ್ತು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು. ಮೂಡ ಸೈಟು ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ನಡವಳಿಕೆ 4-5 ದಶಕಗಳ ಕ್ಲೀನ್ ಇಮೇಜ್ಗೆ ಧಕ್ಕೆ ತರುವಂತಿದೆ. ಎಂಥೆಂಥ ಆರೋಪಗಳು ಅವರ ಸುತ್ತಮುತ್ತಲಿರುವವರ ವಿರುದ್ಧವೇ ಕೇಳೋಕ್ ಸಿಕ್ತು. 14 ಸೈಟ್, ಕೇವಲ 14 ಸೈಟ್ ವಿಚಾರದಲ್ಲಿ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯನವರು ತಮ್ಮ ಕ್ಲೀನ್ ಇಮೇಜ್ಗೆ ಧಕ್ಕೆ ತಂದ್ಬಿಟ್ರ, ಅವರಾಗೆ ಸ್ವತಃ ತಂದುಕೊಂಡ್ಬಿಟ್ರ. ಚರ್ಚೆ ಕೇವಲ ಆಚೆ ಮಾತ್ರ ಅಲ್ಲ, ಇವತ್ತು ಕಲಾಪದ ಉದ್ದಕ್ಕೂ ಕೂಡ ಮೂಡ ಹಗರಣದ್ದೇ ಸದ್ದು ಗದ್ದಲ. ವಿರೋಧ ಪಕ್ಷ, ಆಡಳಿತ ಪಕ್ಷ ಇದೇ ವಿಚಾರದಲ್ಲಿ ಇವತ್ತು ಇಡೀ ದಿನ ಕಳೆದಿದೆ ಕೂಡ. ಆದರೆ ಈ ಪ್ರಕರಣದಲ್ಲಿ ಕೇವಲ ಸಿದ್ದರಾಮಯ್ಯವರ ನಡೆ ಮಾತ್ರನ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ವಿರೋಧ ಪಕ್ಷಗಳ ನಡೆ ಕೂಡ ಒಂದಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ಅನ್ನೋದನ್ನ ಇವತ್ತಿನ ಚರ್ಚೆಯಲ್ಲಿ ನಾವು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಚರ್ಚೆ ಪ್ರಾರಂಭ ಮಾಡೋಕೆ ಮುಂಚೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು? ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಸಜೆಷನ್ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನಾಡಿದ್ದಾರೆ. ಕೇಳಿಸ್ಕೊಳ್ಳಿ ಪ್ರತಾಪ್ ಸಿಂಹ ಅವರ ಮಾತು. ನಿಮ್ಮ ಬಗ್ಗೆನೂ ನಾನು 2 ದಿನದ ಹಿಂದೆನೂ ಕೂಡ ಹೇಳಿದ್ದೆ. ಕಳೆದ 20 ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನು ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ಆದರೆ ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ, ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸಲ್ಲಿ ಅನುಮಾನವನ್ನು, ಶಂಕೆಯನ್ನು, ಪ್ರಶ್ನೆಯನ್ನು ಮೂಡಿಸಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ 16 ಸೈಟ್ ತಗೊಂಡಿರೋ ಸೈಟನ್ನು ವಾಪಸ್ ಕೊಟ್ಬಿಡಿ, ತನಿಖೆ ಆಗಲಿ, ಕ್ಲಿಯರ್ ಇಮೇಜನ್ನು ಮುಂದುವರಿಸ್ಕೊಂಡು ಹೋಗಿ ಸಜೆಷನ್ ಕೊಟ್ಟರು. ಆದರೆ ಪ್ರತಾಪ್ ಸಿಂಹ ಅವರಷ್ಟು ಕೂಲ್ ಆ್ಯಂಡ್ ಕಾಮಾಗಿ ಇರಲಿಲ್ಲ. ಇವತ್ತು ಕಲಾಪದಲ್ಲಿ ಗದ್ದಲ, ಗಲಾಟೆ, ಹಾಡು, ಬಾವಿಗಿಳಿದು ಪ್ರತಿಭಟನೆ ಎಲ್ಲ ಆಗೋಯ್ತು. ಇಷ್ಟು ಮಾತ್ರ ಸಾಲದು ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದ ಸದಸ್ಯರೆಲ್ಲ ಸೇರಿ ಅಹೋರಾತ್ರಿ ಧರಣಿ ನಡೆಸುವ ನಿರ್ಧಾರವನ್ನ ಕೂಡ ಮಾಡಿದ್ರು. ಒಂದು ಚಿಕ್ಕ ಜಲಕ್ ನೋಡಿ ಯಾವ ರೀತಿ ಇತ್ತು ಇವತ್ತು ವಿರೋಧ ಪಕ್ಷಗಳ ಗಲಾಟೆ. ಅದಾದ ನಂತರದಲ್ಲಿ ಈ ಅಹೋರಾತ್ರಿ ಧರಣಿ ಬಗ್ಗೆ ಅರಗ ಜ್ಞಾನೇಂದ್ರ ಅವರು ಮಾತನಾಡಿದ್ದಾರೆ. ಎರಡು ನಿಮ್ಮ ಮುಂದೆ. ಕೂಡಿಗಟ್ಟು ಲುಟಿ ಮಾಡ್ಯಾರ ಬಿಜೆಪಿ, ಕಾಂಗ್ರೆಸ್, ಜೆಡಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಎಟ್ಟೈತೆ ನಮ್ಗೆ ಆ ಅಳತೆ ಮಾಪಬೇಕಾಗಿತ್ತು. ರಾಜ್ಯದ ಜನತೆಗೆ ನಾವು ತೋರಿಸ್ಬೇಕಾಗಿತ್ತು. ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ. ಮುಂದಿನ ಸಲ ಇವರೆಲ್ಲ ಮನೆ ಕಳ್ಸ್ರಿ, ಪ್ರಾಮಾಣಿಕರಿದ್ದವ್ರು ಮುಂದೆ ತಗೊಂಡು ಆಯ್ತು. ಒಂದು ಸೆಕೆಂಡ್ ಸಭಾಧ್ಯಕ್ಷ, ಗೃಹ ಇಲಾಖೆ ಹಾಗೂ ಪಿಡಬ್ಲ್ಯೂಡಿ ಮೀಟಿಂಗು ಶಾಸಕರ ಸಮ್ಮುಖದಲ್ಲಿ ಮಾಡಿಸಿ ಏನು ಕ್ರಮವನ್ನು ವಹಿಸ್ಕೋಬೇಕು ಅವ್ರ ಸಲಹೆ ಮೇರೆಗೆ ಮಾಡಿಸ್ತೀವಿ. CK ರಾಮಮೂರ್ತಿ, ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಕೇಸ್ ಉತ್ತರ ಬರಲಿಲ್ಲ. ನಾಳೆ ಉತ್ತರ ಕೊಡ್ತೇನೆ, ನಾಳೆಗೆ ಅದನ್ನು. LS ರವಿ ಸುಬ್ರಹ್ಮಣ್ಯ, CN ಬಾಲಕೃಷ್ಣ, ಕೆ ಪುಟ್ಟಸ್ವಾಮಿ ಗೌಡ್ರು ಬಾಯನ್ನು ಕಟ್ಟಾಕಿದ್ದಾರೆ. ನಮ್ಮೆಲ್ಲರ ಮೈಕನ್ನು ಆಫ್ ಮಾಡಿಟ್ಟಿದ್ದಾರೆ. ಹಾಗಾಗಿ ಅವರಿವತ್ತು ಚರ್ಚೆಗೆ ಅವಕಾಶ ಕೊಡ್ತಿದ್ದನ್ನು ಪ್ರತಿಭಟನೆ ಮಾಡಿ ನಾವಿವತ್ತು ಅಹೋರಾತ್ರಿ ವಿಧಾನಸೌಧದಲ್ಲಿ ಇವತ್ತು ಧರಣ ಮಾಡ್ತಾಯಿದ್ದೀವಿ. ಅಲ್ಲೇ ಮಲಗ್ತೀವಿ. ಜನಕ್ಕೆ ಒಂದು ಮೆಸೇಜ್ ಹೋಗಬೇಕು, ಇಂಥ ದುಷ್ಟ ಮುಖ್ಯಮಂತ್ರಿ, ಇಂಥ ಭ್ರಷ್ಟ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾರೆ, ನಮ್ಮನ್ನು ಆಡ್ತಾ ಇದ್ದಾರೆ ಅನ್ನುವಂಥ ಒಂದು ಹೇಸಿಗೆ ಜನರ ಮನಸ್ಸಿನಲ್ಲಿ ನಿರ್ಮಾಣ ಆಗ್ತಾಯಿದೆ. ಅದಕ್ಕೆ ಒಂದು ಧ್ವನಿ ಒದಗಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ನಾವು ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿ, ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಕರಿತಾ ಇರತಕ್ಕಂಥ ಸಿದ್ದರಾಮಯ್ಯನವರು ಇದೆಲ್ಲ ಬೆಳವಣಿಗೆ ನಡುವೆ ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ಸಿದ್ದರಾಮಯ್ಯನವರೇ ಹೋದ್ರ ಅಥವಾ ರಾಜ್ಯಪಾಲರೇ ಕರೆಸ್ಕೊಂಡ್ರ? ಅದು ಕೂಡ ದೊಡ್ಡ ಪ್ರಶ್ನೆ ಇದೆ. ಇನ್ ಕೇಸ್ ರಾಜ್ಯಪಾಲರೇ ಕರೆಸ್ಕೊಂಡಿದ್ರೆ ಮುಂದೆ ಈ ಬೆಳವಣಿಗೆ ಮತ್ತಷ್ಟು ಗಂಭೀರ ಆಗೋ ಸಾಧ್ಯತೆ. ಅಧಿಕೃತವಾಗಿ ನಮಗಿನ್ನೂ ಮಾಹಿತಿ ಬಂದಿಲ್ಲ, ಇವರಾಗೆ ಹೋದ್ರ ಅವರಾಗೆ ಕರೆಸ್ಕೊಂಡ್ರ ಅಂತ ಹೇಳಿ. ಎನಿವೆ, ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದ ಅಷ್ಟು ಬೆಳವಣಿಗೆಗಳು ಎದ್ದಿರುವ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಚರ್ಚೆಯಲ್ಲಿ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರು, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು, ಹಾಗೆ JDSನ ವಕ್ತಾರರಾದ ಅಶ್ವಿನ್ ಗೌಡ್ರು, ಎಲ್ಲರೂ ಗೌಡ್ರು ಪ್ಯಾನಲ್ ಇವತ್ತು. ಎನಿವೆ, ಪತ್ರಕರ್ತರು CK ಮಹೇಂದ್ರ ಅವರು ಆಚೆಯಿಂದ ಜಾಯಿನ್ ಆಗಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರು, ಏನು ಅವರಾಗೆ ಹೋಗಿದ್ದಾರೆ ಅಥವಾ ಕರೆಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳನ್ನ? ಆ ಮಾಹಿತಿ ನಮ್ಗೆ ಇಲ್ಲಿವರೆಗೂ ಬಂದಿಲ್ಲ. ಬಟ್ ಔಪಚಾರಿಕವಾಗಿ ಹೋಗುವಂಥದ್ದು ಅಥವಾ ಮುಖ್ಯಮಂತ್ರಿ ರಾಜ್ಯಪಾಲರ ಭೇಟಿ ಮಾಡೋದು ಸಹಜವಾಗಿರ್ತದೆ. ರಾಜ್ಯದಲ್ಲಿ ಆಗ್ತಾ ಇರ್ತದೆ ಬೆಳವಣಿಗೆಗಳನ್ನ ಅವ್ರಿಗೆ ಹೇಳುವಂಥದ್ದು, ವರದಿ ಹೇಳುವಂಥದ್ದು, ಮತ್ತೆ ಅವ್ರದ್ದು ಸಲಹೆ ತೆಗೆದುಕೊಳ್ಳುವಂಥದ್ದು ಸಾಮಾನ್ಯವಾಗಿ. ಹೋಗಿದ್ರೆ ಓಕೆ, ಕರೆಸ್ಕೊಂಡಿದ್ರೆ ಅದರ ಪರಿಣಾಮ ಏನು ಅಂತ ಗೊತ್ತು? ಇಲ್ಲ, ಅದ್ರಲ್ಲಿ ಪರಿಣಾಮ ಬರೋದಿಲ್ಲ. ಅದರಲ್ಲಿ ಅವರಾಗೋದ್ರೂ ಒಳ್ಳೇದೇ, ಅವ್ರು ಕರೆಸ್ಕೊಂಡ್ರು ಕೂಡ
ರಾಜ್ಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರ್ಸ್ಕೊಂತಾರೆ, ಅಥವಾ ಇವರು ರಾಜ್ಯದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತಾರೆ, ಅಥವಾ ಬೇರೆ ಬೇರೆ ಸಲಹೆಗಳನ್ನ ಕೇಳಲಿಕ್ಕೆ ಹೋಗ್ತಾರೆ, ಇವು ಇರಬಹುದು. ಮೂಡ ಹಗರಣದ ಬಗ್ಗೆನೇ ಪ್ರಶ್ನೆ ಆದ್ರೆ ಅಲ್ಲ, ಅದು ಪ್ರಶ್ನೆ ಆ ಥರ ಮಾಡಲ್ಲ ರಾಜ್ಯಪಾಲರು. ಆ ರೀತಿ ಮಾಡೋಕ್ಕೆ ಹಂಗೆ ಇಂಡಿವಿಜುವಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ಥರ ಬರುತ್ತೆ, ಒಂದು ವರದಿ ಇದೆ, ಇದನ್ನು ಫಾರ್ವರ್ಡ್ ಮಾಡ್ತಾರೆ, ಅದು ಚೀಫ್ ಸೆಕ್ರೆಟರಿ ಮುಖಾಂತರ ಮಾಡ್ತಾರೆ, ಅವರ ಅಧಿಕಾರಿಗಳಿಗೆ ಹೇಳ್ತಾರೆ, ಆ ರೀತಿ ಇರ್ತದೆ. ಹಂಗೆ ನೇರವಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಆ ರೀತಿಯಾಗಿ ರಾಜ್ಯಪಾಲರು. ಆದರೆ ಒಂದು ಇವತ್ತಿನ ಬೆಳವಣಿಗೆಗಳಿದ್ದಾವಲ್ಲ, BJPಯ ಪಾಲಿಗೆ ಅದು ಏನಿಂದ ಗೊತ್ತಿಲ್ಲ, ಆದರೆ ಇದ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳೋದ್ರೊಳಗೆ ನಾವು ಕಾಂಗ್ರೆಸ್ನವರು ಇದ್ದೀವಿ. ಮೂಡಾದಲ್ಲಿ ಏನೇನೋ ಹಗರಣಗಳಾಗಿದ್ದಾವೆ, ಕಳೆದ 15 ವರ್ಷಗಳಿಂದ 10 ವರ್ಷಗಳಿಂದ ಏನೇನು ಹಗರಣಗಳಾಗಿದ್ದಾವೆ. BJPಯ ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪನವರು 2011ರಲ್ಲಿ ಮಾನ್ಯ ದೇವೇಗೌಡರ ಮೇಲೇ ಆರೋಪವನ್ನು ಮಾಡಿದ್ರು. ಏನಂತ, 48 ಸೈಟ್ಗಳನ್ನು ನಿಮ್ಮ ಕುಟುಂಬದವರು ಪಡ್ಕೊಂಡಿದ್ದಾರೆ, ಈ ಕುಟುಂಬದವರು ಪಡ್ಕೊಂಡಿದ್ದಾರೆ, ಇದನ್ನು ತನಿಖೆ ಆಗಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಂತ BS ಯಡಿಯೂರಪ್ಪನವರು ಆರೋಪ ಮಾಡಿದರು. ಅದರೊಳಗೆ ಇನ್ನೂ ಒಂದು ಆರೋಪ ಹೆಂಗಿತ್ತಂದ್ರೆ, ಮಾನ್ಯ ಕುಮಾರಸ್ವಾಮಿಯವರು ಯಾವುದೇ ಜಮೀನನ್ನು ಕಳೆದುಕೊಳ್ಳದೆ 60,000 ಸ್ಕ್ವೇರ್ ಫೀಟ್ 60,000 ಚದುರ ಅಡಿಯ ನಿವೇಶನವನ್ನ ಪಡೆದುಕೊಂಡಿದ್ದಾರೆ ಅಂತ ಆರೋಪ ಮಾಡಿದರು. ಅಂದ್ರೆ ಈ ಎಲ್ಲಾ ತನಿಖೆಗಳು ಆರೋಪಗಳಾಗಿದಾವಲ್ಲ, ಇದು ಯಡಿಯೂರಪ್ಪನವರು ಮಾಡಿರೋದು, ನಂದಲ್ಲ ಇದು ಆರೋಪ, ಮಾನ್ಯ ಯಡಿಯೂರಪ್ಪನವರ ಆರೋಪ. ಆ ಆರೋಪದ ಮೇಲೆ ತನಿಖೆ ಆಗಲಿ ಅನ್ನೋ ಬಯಸಿರೋ BJP ನಾಯಕರು ಇವತ್ತು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಇದು ಕೇವಲ ಸಿದ್ದರಾಮಯ್ಯನವ್ರ ಕುಟುಂಬದವರು ಜಮೀನು ಕಳ್ಕೊಂಡು ಅವರು ಕಾಂಪೋಸಿಷನ್ ತಗೊಂಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವ್ರ ಕುಟುಂಬದವರು ಜಮೀನು ಕಳ್ಕೊಂಡು ಕಾಂಪೋಸಿಷನ್ ತಗೊಂಡಿದ್ದಾರೆ. ಯಾವುದು ಜಮೀನನ್ನು ಕಳ್ಕೊಳ್ದಲ್ಲೇ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಕುಟುಂಬದವರು ಜಮೀನನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ BJPಯ ನಾಯಕರು ಇವತ್ತು ಅವರ ಮೇಲೆ ಅಶ್ವಿನ್ ಅವರು ಉತ್ತರ ಕೊಡ್ತಾರೆ. ಕುಮಾರಸ್ವಾಮಿಯವರು ಡೆಲ್ಲಿನಲ್ಲಿ ಏನು ಹೈಪವರ್ ಆಗಿದ್ದಾರೆ, ಇವಾಗ ಮಂತ್ರಿಗಳಾಗಿದ್ದಾರೆ, ಅದು ಈ ಸ್ಥಳೀಯ BJP ನಾಯಕರಿಗೆ ಇಚ್ಛೆ ಇಲ್ಲ ಅನ್ಸುತ್ತೆ. ಅವರ ಮೇಲೆ ತನಿಖೆ ಆಗ್ಲಿಂದ ಈ ಉದ್ದೇಶ ಇರಬಹುದೇನೋ, ಆದ್ರೆ ಆ ತನಿಖೆ ಆಗುತ್ತೆ. ಆ ತನಿಖೆ ಆಗಲಿ ಅಂತ ಹೇಳೋ ಬಯಸೋದ್ರಲ್ಲಿ ನಾವು ಒಬ್ರು ಮಾನ್ಯ ಮುಖ್ಯಮಂತ್ರಿಗಳ ತನಿಖೆಯನ್ನ ಮಾಡಿಸ್ತಾ ಇದ್ದಾರೆ. A+B = B+A ಅಂತ ಕಲ್ತಿದ್ವಿ. ಇದೇನೋ A+C+C ಇದೇನೋ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಿದೆ. ಒಂದು ಚಿಕ್ಕ ಕ್ಲಾರಿಫಿಕೇಶನ್, ಮತ್ತೊಂದು ಚಿಕ್ಕ ಕಾಂಪ್ಲಿಕೇಶನ್. ದೇಸಾಯಿ ಆಯೋಗ ಶುರು ಆಯ್ತಾ ಸರ್ ತನಿಖೆ? ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಅವರು ಹೇಳ್ಬಿಟ್ರು ಇವತ್ತು. ಹೇಳ್ತಾರೆ ಸಿಟಿ ರವಿಗೆ ಏನಾಗಿದೆ ಗೊತ್ತಾ, ನಾನು ಅವರ ಮಾತಿಗಿಂತ ನೀವೇ ಒಂದು ಯೋಚನೆ ಮಾಡಿ, ಒಂದು ಆಯೋಗ ರಚನೆ ಮಾಡಿದ ಮೇಲೆ ನೀವು ಅವ್ರಿಗೆ ಕಾಲಾವಕಾಶ ಕೊಡ್ತೀರಾ? ಕೊಡಲ್ಲ. ಕೊಡ್ಬೇಕು. ಅಲ್ಲ, 3 ತಿಂಗಳು ಕೊಡ್ತೀರಾ, 6 ತಿಂಗಳು ಕೊಡ್ತೀರಾ, 2 ತಿಂಗಳು ಕೊಡ್ತೀರಾ, ಅಥವಾ ವರ್ಷ ಕೊಡ್ತೀರಾ? ಒಂದು ಆಯೋಗಕ್ಕೆ ಇರ್ತದೆ. ಅದು ಬಿಟ್ಬಿಟ್ಟು ನೀವು ಆಯೋಗ ಆಗಿ 3 ದಿನಕ್ಕೇನೆ ನೀವು ಆಯೋಗವನ್ನು ಪ್ರಶ್ನೆ ಮಾಡೋದಿರ್ತಲ್ಲ, ಅದು ಉದ್ದಟತನ ಅಂತ ಇರ್ತದೆ. ಇಲ್ಲ, ಹೊಸದೊಂದು ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ. ಅಶೋಕ್ ಗೌಡ್ರು ಅಬ್ಸರ್ವ್ ಮಾಡಿದ್ದಾರೆ. SIT ಅವರು ಒಂದು ನೋಟಿಸ್ ಕೊಡ್ಲಿಕ್ಕೆ 40 ದಿನ ತಗೊಂಡಿದ್ದಾರೆ ಅಂದ್ರೆ ಆಯೋಗ ರಚನೆ ಮಾಡೋದು ಅಶೋಕ್ ಗೌಡ್ರೆ ಅಲ್ವಾ? ದೇಸಾಯಿ ಆಯೋಗ ರಚನೆ ಆಗಿದೆ. ಮೂಡ ಆಯೋಗದ ವಿಚಾರ ನಟರಾಜ್ ಗೌಡ್ರು ಮತ್ತು ಕಾಂಗ್ರೆಸ್ನ ನಾನು ನೇರವಾಗಿ ಆಪಾದನೆ ಮಾಡ್ತೇನೆ. ಏನು ಅಂತಂದ್ರೆ, ಇವರು ಒಂದು ಸುಳ್ಳು ದೇವರನ್ನ ಇಟ್ಕೊಂಡಿದ್ದಾರೆ, ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ. ಅದರಿಂದಾಗಿ ಪುಂಖಾನುಪುಂಖವಾಗಿ ಅತ್ಯಂತ ಸುಲಭವಾಗಿ ನಿರಾಳವಾಗಿ ಸುಳ್ಳು ಹೇಳ್ತಾರೆ. ಯಾಕೆ ಅಂತಂದರೆ, CM ಕುಟುಂಬದವರು ನಿಜವಾಗ್ಲೂ ಸಹ ಜಾಗ ಕಳ್ಕೊಂಡ್ರ? ಯಾಕೆ ಅಂತಂದರೆ, ಜಾಗ ಬಂದು ಜವರಾಯಿ ಅಂತಕ್ಕಂಥವ್ರದ್ದು ಒಬ್ಬ ಮಗ ಮಾತ್ರ ಮಾರಿದ್ದಾನೆ ಅಂತಕ್ಕಂಥದ್ದು ಮೊದಲನೇ ಆಪಾದನೆ. ಇನ್ನಿಬ್ಬರು ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳು ಏನಿದ್ರು, ಜವರಾಯಿ ಅನ್ನೋರ ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು, ಅವ್ರು ಯಾರೂ ಸಹ ಸಿಗ್ನೇಚರ್ ಹಾಕಿಲ್ಲ. ಅಂದರೆ ಅರ್ಥ ಏನು, CM ಕುಟುಂಬಕ್ಕೆ ನಿಜವಾಗ್ಲೂ ಸಹ ಸೇಲ್ ಆಗಿದೆಯಾ, ಸೇಲ್ ಡೀಡ್ ಆಗಿರಬಹುದು, ಆದರೆ 6-1 ಆದಮೇಲೆ ಕೈ ಬಿಡ್ತಕ್ಕಂಥ ಪ್ರಕ್ರಿಯೆ ಮೂಡಾದಲ್ಲಿ ಇರಲಿಲ್ಲ. ಎಸ್ಪೆಷಲಿ ಅರ್ಕಾವತಿ ಬಡಾವಣೆಯ ವಿಚಾರಗಳೇ ಬೇರೆ, ರೀಡು ಪ್ರಕರಣಗಳೇ ಬೇರೆ. ಅದರಲ್ಲೂ ಸಿದ್ದರಾಮಯ್ಯನವರು ಹಸ್ತ ಏನಿದೆ ಅದು ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರವಾಗಿ ಕೂಡಿತ್ತು ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅದಾದಮೇಲೆ ನಿಜವಾಗ್ಲೂ ಸಹ ಇಲ್ಲಿ ಲ್ಯಾಂಡ್ ಇತ್ತು, ಲ್ಯಾಂಡು ಡಿನೋಟಿಫಿಕೇಶನ್ ಆಗಿತ್ತು. ಆದರೆ 1991 ಅಕ್ವಿಸಿಷನ್ ಆಕ್ಟ್ ಪ್ರಕಾರ ಇವ್ರಿಗೆ ಬರಬೇಕಾಗಿ ಸೈಟ್ ಎಷ್ಟು? 2 ಸೈಟು, ಒಂದು 60-40, ಇನ್ನೊಂದು 20-30. ಆದರೆ ಕೊಟ್ಟಿರ್ತಕ್ಕಂಥದ್ದು ಏನು, ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು 14 ಸ್ಟ್ರೇ ಸೈಟ್ಸ್, ಬಿಡಿ ಸೈಟು. ಕೆಸರೆ ಅನ್ನೋ ಗ್ರಾಮದ ಬದಲು ವಿಜಯನಗರ ಅನ್ನತಕ್ಕಂತಹ ವಿಜಯನಗರ ಅನ್ನತಕ್ಕಂತಹ ಅಲ್ಲಿ ಬಡಾವಣೆ. ಅಂದರೆ 1960ನಲ್ಲಿ 68 ಆಗಿರ್ತಕ್ಕಂತಹ ಬಡಾವಣೆಯಲ್ಲಿ ಸೈಟ್ ಪಡ್ಕೊಳ್ತಾರೆ. ನಮ್ಮಂಥ ಬಡುಪಾಯಿಗಳಿಗೆ, ನಮ್ಮಂಥ ರೈತರುಗಳಿಗೆ, ನಮ್ಮಂಥ ರೈತ ಕುಟುಂಬಗಳಿಗೆ ನಾವು ಲ್ಯಾಂಡ್ ಕಳ್ಕೊಂಡಿದ್ರೆ ನಮಗೆ ಈ ಥರ ಬೆನಿಫಿಟ್ನ ಯಾವುದು ಕೊಟ್ಟಿಲ್ಲ. ನಮ್ದು ಸಹ ಹೋಗಿದೆ, ಅದ್ರ ನಮ್ಗೆ ಯಾವುದೇ ರೀತಿ ಬೆನಿಫಿಟ್ ಇರಲಿ. ಆಮೇಲೆ ಇದು ಅಂದ್ರೆ ಲ್ಯಾಂಡ್ ಕಳ್ಕೊಂಡಿರ್ತಕ್ಕಂಥ CM ಅವರು ಇವತ್ತು ನನಗೆ 62 ಕೋಟಿ ಹಾಗೆ ಹೇಗೆ ಅಂತಾರೆ. ಅದೇ ಮಾನದಂಡ ನಮಗೂ ಕೊಡಿ ಅಂತ ನಾವು ಕೇಳ್ತೀವಿ. ಇರಲಿ, ಇದೆಲ್ಲ ಒಂದ್ ಕಡೆ ನೋಡಿ. ಯಾರೇ ತಪ್ಪು ಮಾಡಿರಲಿ, ಕುಮಾರಸ್ವಾಮಿ ಅವ್ರು ತಪ್ಪು ಮಾಡಿರಲಿ, ಯಡಿಯೂರಪ್ಪನವ್ರು ತಪ್ಪು ಮಾಡಿರಲಿ, ಅಶೋಕ್ ಗೌಡ ತಪ್ಪು ಮಾಡಿರಲಿ, ಅಶ್ವಿನ್ ತಪ್ಪು ಮಾಡಿರಲಿ, ನಟರಾಜ್ ಗೌಡರು ತಪ್ಪು ಮಾಡಲಿ, ಸ್ಮಿತಾ ತಪ್ಪು ಮಾಡಿರಲಿ, ಯಾರೇ ತಪ್ಪು ಮಾಡಿದ್ರು ಸಹ ನಾವು ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು. ನಾವು ಜೈಲ್ಗೆ ಹೋಗ್ಬೇಕಾ? ಹೋಗೋಣ, ಖಂಡಿತವಲ್ಲ, ನಾನು ರೆಡಿ ಇದ್ದೀನಿ. ಅಂದ್ರೆ ಅರ್ಥ ಏನು ಅಂದ್ರೆ, ನಂತರ ಇರ್ತಕ್ಕಂತಹ ಯಾವುದೇ BJP ಕಾರ್ಯಕರ್ತರು ರೆಡಿ ಇದ್ದೀವಿ, ಆಯ್ತಾ? ಅಂದ್ರೆ ಅರ್ಥ ನೀವು BJP ಅವ್ರಿಗೆ ಮಾಡಿಲ್ವಾ ಅಂತ ಕೇಳಕ್ ಬರಬೇಡಿ. ನೀವತ್ತು ತಪ್ಪು ಮಾಡಿದಿರಾ,
ಇವತ್ತು ನಿಮ್ಮ ತಪ್ಪನ ಮುಚ್ಚಾಕೊಳ್ಳಕ್ ಹೋಗ್ಬೇಡಿ. ಸೆಕೆಂಡಲ್ಲಿ ಉತ್ತರ ಕೊಡಿ. ನಿಮ್ಮ ನಿಮ್ಮ ಪ್ರಶ್ನೆಗೆ ಉತ್ತರ ತಪ್ಪನ ಕೊಡ್ಬೇಕು ಮುಚ್ಚಾಕೊಳ್ಳಕ್ ಹೋಗ್ಬೇಡಿ. ಅಶ್ವಿನ್ ಅಲ್ಲಲ್ಲ, ಉತ್ತರ ಕೊಡ್ಬೇಕು. ಸಿದ್ದರಾಮಯ್ಯ ಇನ್ನು ಅವರು ನಿಮ್ಮ ತಪ್ಪನ ಮುಚ್ಚಾಕೊಳ್ಳಕ್ ಹೋಗ್ಬೇಡಿ. ನಾನು ಇನ್ನು ಪ್ರಯತ್ನ ಒಂದೇ ಮಾಡ್ತಿದ್ದಾರಾ ಸಿದ್ದರಾಮಯ್ಯ ಅವರು? ಪ್ರಯತ್ನ ಇಲ್ಲ, ಏನಿಲ್ಲ. ಯಾಕಂದ್ರೆ ದೇಸಾಯಿ ಅಲ್ಲ, ತಪ್ಪು ಮುಚ್ಚಿ ಹಾಕೊಳ್ಳೋ ಪ್ರಯತ್ನ ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ SIT ಅನ್ನೋದಿದೆಯಲ್ಲ, SIT ಅನ್ನೋದೇ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್. ದೇಸಾಯಿ ಸಾಹೇಬರಿಗೆ ನಾನು ಪೂರ್ತಿ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಈಗ ಒಂದು ವಾರ ಆಯ್ತು ಸೆಟಪ್ ಮಾಡಿ ಮಾಡಬೇಕಾಗಿದೆ ಈಗ ಇನ್ವೆಸ್ಟಿಗೇಷನ್. ಹೇಳಿದ್ರಿ ಆಕ್ಚುಲಿ